ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಇದೀಗ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ರಾಜ್ಯದಲ್ಲಿ ಸಾಕಷ್ಟು ತಲೆದೋರಿತು. ಬುಕ್ಕಿಂಗ್ ಆಗ್ತಾ ಇಲ್ಲ, ಆನ್ ಟೈಮ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನರು ಸಾಕಷ್ಟು ಜನ ಪರದಾಡ್ತಾ ಇದ್ರು. ಇದೀಗ ಹೊಸ ಮಾರ್ಗಸೂಚಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಹೊಸ ಮಾರ್ಗಸೂಚಿನ ಬಿಡುಗಡೆ ಮಾಡಿದ್ದು 45 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಒಂದು ಸಿಲಿಂಡರ್ ಇದ್ದವರು 25 ದಿನಗಳ ಬಳಿಕ ಬುಕ್ಕಿಂಗ್ ಅನ್ನ ಮಾಡಬೇಕು. 2 ಸಿಲಿಂಡರ್ ಇದ್ದವರು 35 ದಿನಗಳ ಬಳಿಕ ಬುಕ್ಕಿಂಗ್ಗೆ ಅವಕಾಶವನ್ನು ನೀಡಲಾಗಿದೆ. ಇನ್ನು 5 ಕೆಜಿ ಸಿಲಿಂಡರ್ಗಳಿಗೂ ಕೂಡ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದ್ದು 9 ರಿಂದ 16 ದಿನಗಳ ಕಾಲ ಗ್ಯಾಪ್ ಇರಬೇಕಂತ ಹೇಳಿದೆ. ಹಾಗೆ 10 ಕೆಜಿ ಸಿಲಿಂಡರ್ಗೆ 18 ರಿಂದ 32 ದಿನಗಳ ಕಾಲ ಗ್ಯಾಪ್ ಇರಬೇಕು ಅಂತ ಹೇಳಿದ್ದು ಆಲ್ ಇಂಡಿಯಾ LPG ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಇಂದ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಇಲ್ಲಿವರೆಗೆ ಬುಕ್ಕಿಂಗ್ ಮಾಡ್ತಾ ಇದ್ದಂಥವರಿಗೆ ನಿರ್ದಿಷ್ಟ ಸಮಯದಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ಅವರೇ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಕ್ಯೂನಲ್ಲಿ ನಿಂತು ಗ್ಯಾಸನ್ನ ಖರೀದಿ ಮಾಡ್ತಾ ಇದ್ರು. ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳಿದ್ರು ಕೂಡ ಜನರು ಆತಂಕಕ್ಕೆ ಒಳಗಾಗ್ತಾ ಇದ್ರು. ಇದೀಗ ಹೊಸ ಮಾರ್ಗಸೂಚಿನ ಬಿಡುಗಡೆ ಮಾಡಲಾಗಿದೆ. ಕಲಬುರಗಿಯಲ್ಲೂ ಹೆಚ್ಚಾಗಿದೆ ಗೃಹ ಬಳಕೆ ಸಿಲಿಂಡರ್ನ ಸಮಸ್ಯೆ. ಇಡೀ ರಾಜ್ಯದ ಚಿತ್ರಣ ಇದೇ ರೀತಿಯಾಗಿದೆ. ಸಿಲಿಂಡರ್ ಪಡೆಯೋದಕ್ಕೆ ಆಳಂದದಲ್ಲಿ ಪರದಾಟವನ್ನೇ ನಡೆಸ್ತಾ ಇದ್ದಾರೆ ಜನರು. ಸಿಲಿಂಡರ್ಗಾಗಿ ರಾತ್ರಿ ಇಡೀ ರಸ್ತೆಯಲ್ಲೇ ಮಲಗಿದ್ದಾರೆ ಜನರು. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಜನರ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮಹಿಳೆ ಹಾಗೆ ಮಕ್ಕಳು ವೃದ್ಧರೆನ್ನದೆ ಕ್ಯೂನಲ್ಲಿ ನಿಂತಿದ್ದಾರೆ. ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವಂತಹ ದೃಶ್ಯಗಳಿದು. ಕಲಬುರಗಿಯಲ್ಲಂತೂ ಸಿಲಿಂಡರ್ನ ಸಮಸ್ಯೆ ಹೇಳತೀರದಾಗಿದೆ. ಗೃಹ ಬಳಕೆ ಸಿಲಿಂಡರ್ ಪಡೆಯೋದಕ್ಕೆ ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತ ನೋಡಿ. ಒಂದು ಕಡೆ ಮಳೆ ಬಂದ್ರು, ಗಾಳಿ ಬಂದ್ರು, ಬಿಸಿಲಿದ್ರು ಯಾವುದನ್ನು ಕೂಡ ಲೆಕ್ಕಿಸದೆ ನಮಗೆ ಸಿಲಿಂಡರ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ರಸ್ತೆಯಲ್ಲಿಯೇ ಠಿಕಾಡಿ ಹೂಡಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರೆನ್ನದೆ ರಾತ್ರಿ ಪೂರ್ತಿ ಜಾಗರಣೆ ಮಾಡೋದ್ರ ಮೂಲಕ ತಮಗೆ ಸಿಲಿಂಡರ್ ಸಿಕ್ಕಿದ್ರಷ್ಟೇ ನಾವು ವಾಪಸ್ ಮನೆಗೆ ಹೋಗ್ತೀವಿ ಅಂತ ಅಲ್ಲಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಖಾಲಿ ಸಿಲಿಂಡರ್ಗಳನ್ನ ಈ ಬೇಸಿಗೆ ಸಮಯದಲ್ಲಿ ಈಗ ನೀರಿಗಾಗಿ ಯಾವ ರೀತಿ ಬಿಂದಿಗೆಗಳನ್ನ ಇಟ್ಟು ಕಾದು ನಿಂತಿರ್ತಾರೋ ಅದೇ ರೀತಿಯಲ್ಲಿ ಈಗ ಗ್ಯಾಸ್ ಸಿಲಿಂಡರ್ಗಳನ್ನ ಖಾಲಿ ಇರುವಂಥ ಗ್ಯಾಸ್ ಸಿಲಿಂಡರ್ಗಳನ್ನ ಇಟ್ಟು ನಿಲ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಗ್ಯಾಸ್ ಏಜೆನ್ಸಿಗೆ ಅಲ್ಲಿ ಆನ್ ಟೈಮ್ಗೆ ಗ್ಯಾಸ್ ಸರಬರಾಜು ಆಗ್ತಾ ಇದೆಯಾ ಇಲ್ವಾ, ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಇನ್ನಷ್ಟೇ ತಿಳಿಬೇಕಾಗಿದೆ. ಇತ್ತ ಬಳ್ಳಾರಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಜನರು ಪರದಾಟವನ್ನು ನಡೆಸ್ತಾ ಇದ್ರು. ಬುಕ್ ಮಾಡಿದ್ರು ಕೂಡ ಮನೆಗಳಿಗೆ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. 15 ದಿನಗಳಿಂದ ಕಾದು ಗ್ರಾಹಕರು ಸುಸ್ತಾಗಿದ್ದಾರೆ. ಖಾಲಿ ಸಿಲಿಂಡರ್ ಸಮೇತವಾಗಿ ಏಜೆನ್ಸಿ ಮುಂದೆಯೇ ಕ್ಯೂ ನಿಲ್ತಿದ್ದಾರೆ. ಮನೆ ಅಡುಗೆಗೆ ಸಿಲಿಂಡರ್ ಸಿಗದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಜೊತೆ ವಾಗ್ವಾದವನ್ನ ಕೂಡ ನಡೆಸಬೇಕಾದಂತಹ ಪರಿಸ್ಥಿತಿ. ಇದು ಬಳ್ಳಾರಿಯ ಚಿತ್ರಣಗಳು. 15 ದಿನಗಳಾಗಿದೆ. ಮನೆಯಲ್ಲಿ ಅಡುಗೆ ಮಾಡೋದಕ್ಕೂ ಕೂಡ ಸಿಲಿಂಡರ್ ಇಲ್ಲ. ಹೊರಗಡೆ ಹೋಗಿ ಹೋಟೆಲ್ನಲ್ಲಿ ಊಟ ಮಾಡೋದ್ರೆ ದುಪ್ಪಟ್ಟು ಹಣ ತರಬೇಕು. ಜೊತೆಗೆ ಹೋಟೆಲ್ಗಳು ಕೂಡ ಸಾಕಷ್ಟು ಕ್ಲೋಸ್ ಆಗಿಬಿಟ್ಟಿದೆ. ಏನ್ ಮಾಡ್ಬೇಕು, ಹಾಗಾದ್ರೆ ನಾವು ಜೀವನ ಹೇಗೆ ನಡೆಸಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಗ್ಯಾಸ್ ಸಿಲಿಂಡರ್ ಸಾಕಷ್ಟು ಅಭಾವ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಇದೀಗ ಗ್ಯಾಸ್ ಸಿಲಿಂಡರ್ನ ಪಡೆಯೋದಕ್ಕೆ ಏಜೆನ್ಸಿಗಳ ಮುಂದುಗಡೆ ಜನರು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಇದು ಬಳ್ಳಾರಿ ನಗರದ SN ಪೇಟೆ ಮುಖ್ಯ ರಸ್ತೆಯ ಗಗನಶ್ರೀ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದುಗಡೆ ಸಾಕಷ್ಟು ಜನರು ಕ್ಯೂ ನಿಂತಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಮೊದಲು ಏನಿತ್ತಂತಂದರೆ ಪ್ರತಿ ಮನೆಗೂ ಕೂಡ ಏನು ಬುಕ್ ಮಾಡ್ತಾರೆ, ಬುಕ್ ಮಾಡಿದ ತಕ್ಷಣ ಏಜೆನ್ಸಿಗಳೇ ಹೋಗಿ ಅಲ್ಲಿ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ರು. ಆದರೆ ಇದೀಗ ಇವರೇ ಏಜೆನ್ಸಿಗಳ ಮುಂದುಗಡೆ ಜನರೇ ಬಂದು ಕ್ಯೂ ನಿಂತ್ಕೊಂಡು ಅದಂತ ಪಡೆಯುವಂಥ ಪರಿಸ್ಥಿತಿ ಇದೀಗ ಉಂಟಾಗಿರುವಂಥದ್ದು. ಕಳೆದ 18 ದಿನಗಳಿಂದ ಕೂಡ ಇದೇ ಸಮಸ್ಯೆಯನ್ನು ಇರ್ತಕ್ಕಂಥ ಜನರು ಅನುಭವಿಸ್ತಾ ಇದ್ದಾರೆ. ನಾನೀಗ ಇಲ್ಲಿರ್ತಕ್ಕಂಥ ಜನರನ್ನು ಕೂಡ ಮಾತಾಡ್ತೀನಿ. ಅಂದರೆ ಇಲ್ಲಿರ್ತಕ್ಕಂಥ ಏನು ಸಮಸ್ಯೆ ಇದೆ ಅನ್ನೋ ಬಗ್ಗೆ. ಆಮೇಲೆ ನೀವು ಮೊದಲು ನೀವು ಬುಕ್ ಮಾಡ್ತಾ ಇದ್ರಿ, ಮನೆಗೆ ಬರ್ತಾ ಇತ್ತಾ? ಇವಾಗ ಬರ್ತಾ ಇಲ್ಲ ಸರ್. ಮಂದಿರಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಬರ್ತೈತಿ ಸರ್. ಇವಾಗ ಬುಕ್ ಮಾಡಲಿಲ್ಲ, ಬುಕ್ ಆಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ತಂದು ಕೊಡೋದಿಲ್ಲ. ಇವಾಗ ಕ್ಯೂ ಹತ್ತೀವಿ. ಇವತ್ತೇ ಬಂದಿರೋದು. ಎಷ್ಟು ದಿನ ಆಯ್ತು ನೀವು ಬುಕ್ ಮಾಡಿ? ಯಾವಾಗಿಂದ ಬರ್ತಾ ಇಲ್ಲ ಅದು ಸಿಲಿಂಡರ್? ಈಗ ಇವ್ರು ಮೇಡಮ್ ಅವ್ರು ಬುಕ್ ಮಾಡಿ 18 ದಿವಸ ಆಯ್ತಂತೆ ಸರ್. ಅವ್ರದ್ದು ಬಂದಿಲ್ಲ. ನಾನು ಆ್ಯಕ್ಚುಲಿ ಮೊನ್ನೆ ಹೋದ ಶನಿವಾರ ಬುಕ್ ಮಾಡಿದ್ದೆ. ನಮಗೆ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಖಾಲಿ ಆಗೈತೆ, ನಮಗೆ ಬೇಕಾಗೈತೆ ಇವಾಗ ಅನಿವಾರ್ಯ. ಅದಕ್ಕೋಸ್ಕರ ನಾನು ಬಂದೀನಿ ಸರ್. ಭಾಳ ಇಷ್ಟು ಮೊದಲೆಲ್ಲ ಹಿಂಗೆ ಕ್ಯೂ ಹಚ್ಚಿ ನೀವು ತೊಗೊಂತೀವಿ? ಇಲ್ಲ ಸರ್, ನಾವು ಪ್ರತಿ ತಿಂಗಳು ಮನೆಗೆ ಬಂದು ಕೊಡ್ತೀವಿ ಸರ್. ಅದೇನು ಸರ್ವಿಸ್ ಏನು ತೊಂದರೆ ಇಲ್ಲ ನಮಗೆ, ಇಲ್ಲಿದ್ದ ಏನು ತೊಂದರೆ ಇಲ್ಲ. ಈಗ ಈ ತಿಂಗಳು ಮಾತ್ರ ನಮಗೆ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ ಏಜೆನ್ಸಿಯವ್ರು? ಏನು ಹೇಳ್ತಾರೆ? ಏಜೆನ್ಸಿ ಇನ್ನು ಈಗ ಬಂದೀನಿ ಸರ್. ಅದೇ ಹೋಗ್ಬೇಕು ಸರ್. ಲೈನ್ ಆಯ್ತಲ್ಲ ಸರ್, ಲೈನ್ ವೈಸ್ ಕೇಳಿದರೆ ಏನಂಬೋದು ಗೊತ್ತಾಗುತ್ತೆ ಸರ್. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್, WTV9 ಬಳ್ಳಾರಿ.
ಇತ್ತ ಬಳ್ಳಾರಿಯ ಸಂಡೂರಿನಲ್ಲಿ ಸಿಲಿಂಡರ್ ಖರೀದಿಗೆ ಜನರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಸಿಲಿಂಡರ್ ಸ್ಟಾಕ್ ಬರ್ತಾ ಇದ್ದಂತೆ ಜನರು ಸಿಲಿಂಡರ್ ನಮಗೇ ಬೇಕು ಅಂತ ದುಂಬಾಲ್ ಬೀಳ್ತಿದ್ದಾರೆ. 3 ದಿನಗಳಿಂದ ಅಡುಗೆ ಮಾಡಿಲ್ಲ ಅಂತ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ. ಸಿಲಿಂಡರ್ ಬೇಡಿಕೆ ಬಂಡವಾಳ ಮಾಡಿಕೊಂಡಿದ್ದಾರೆ ಏಜೆನ್ಸಿಗಳು. ಇತ್ತ ದಾವಣಗೆರೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದ್ದು ಜಗಳೂರಿನಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಸರತಿ ಸಾಲಿನಲ್ಲಿ ಜನ ಬಂದು ನಿಲ್ತಾ ಇದ್ದಾರೆ. 1 ವಾರದಿಂದ ಗ್ಯಾಸ್ಗಾಗಿ ಜನರು ಕಾಯ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಅನ್ನ ಹಿಡಿದು ಬೆಳಗ್ಗೆಯಿಂದಲೂ ಕ್ಯೂ ನಿಂತಿದ್ದಾರೆ. ಏಜೆನ್ಸಿ ಮಾಲೀಕರ ಜೊತೆ ಗ್ರಾಹಕರ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. 1 ವಾರಗಳಿಂದ ಸಿಲಿಂಡರ್ಗಾಗಿ ನಾವು ಕಾಯ್ತಾ ಇದ್ದೇವೆ. ಗೃಹ ಬಳಕೆ ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ಹೇಗೆ? ನಮ್ಮ ಜೀವನ ನಡೆಯೋದು ಹೇಗೆ? ಮನೆಯಲ್ಲಿ ಅಡುಗೆ ತಿಂಡಿ ಮಾಡೋದು ಹೇಗೆ? ಹೀಗೆ ಗ್ರಾಹಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದು ಏಜೆನ್ಸಿ ಮಾಲೀಕರ ಜೊತೆಯಲ್ಲಿಯೇ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಲಾಭವನ್ನ ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು ಪಡ್ಕೊಳ್ತಾ ಇದೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಗ್ಯಾಸ್ಗಳನ್ನು ಮಾರಾಟವಾಗ್ತಾ ಇದೆ. ಇನ್ನೂ ಕೆಲವು ಕಡೆ 950 ರೂಪಾಯಿ ಇರುವಂಥ ಸಿಲಿಂಡರ್ನ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡಬೇಕಾದಂಥ ಸಿಚುಯೇಷನ್ಗಳು ಕೂಡ ಇದೆ. ಆನ್ ಟೈಮ್ಗೆ ಗ್ಯಾಸ್ಗಳನ್ನು ಮನೆಗೆ ಸರಬರಾಜು ಮಾಡ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಮುಂದೆ ದಿನಗಟ್ಟಲೆ ಕಾದ್ರೂ ವಾರಗಟ್ಟಲೆ ಕಾದ್ರೂ ಕೂಡ ನಮಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಸರಬರಾಜಾಗ್ತಾ ಇರುವಂಥ ಸಿಲಿಂಡರ್ಗಳಲ್ಲಿ ಎಲ್ಲಿ ಹೋಗ್ತಾ ಇದೆ? ಏಜೆನ್ಸಿ ಮಾಲೀಕರು ಏನಾದರೂ ಬೇರೆಯವ್ರ ಜೊತೆ ಏನಾದರೂ ಟೈಅಪ್ ಮಾಡ್ಕೊಂಡು ಏನಾದರೂ ಕಾಳಸಂತೆಯಲ್ಲಿ ಏನಾದರೂ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಿದ್ದಾರಾ? ಹೀಗೆ ಗ್ರಾಹಕರು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ.